ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ, ಪಕ್ಕ ಹಳ್ಳಿ ಸ್ಟೈಲಲ್ಲಿ ನಾನು ನುಗ್ಗೆ ಸೊಪ್ಪಿನ ಬಸ್ಸಾರನ್ನ ಯಾವ ರೀತಿ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತೀನಿ. ಬಹಳನೇ ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ನುಗ್ಗೆ ಸೊಪ್ಪಿನಲ್ಲಿ ನಾವು ಮಸ್ಸೊಪ್ಪನ್ನ ಮಾಡ್ತೀವಿ, ಹಾಗೆಯೇ ತಂಬುಳಿ ಕೂಡ ಮಾಡ್ತೀವಿ. ಅನೇಕವಾದಂಥ ರೆಸಿಪಿನ ಕೂಡ ಇದರಲ್ಲಿ ಟ್ರೈ ಮಾಡ್ತೀವಿ. ಈ ನುಗ್ಗೆ ಸೊಪ್ಪಿನಲ್ಲಿ ಯಥೇಚ್ಛವಾಗಿರುವಂತಹ ಹೈ ಪ್ರೋಟೀನ್ ಇರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ತಿನ್ನೋದ್ರಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಬೌಲ್ ಆಗೋವಷ್ಟು ಅವರೆಬೇಳೆನ ತೊಗೊಂಡಿದ್ದೀನಿ. ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಭಾಗದಲ್ಲಿ ನಾನು ತೊಗರಿಬೇಳೆನೂ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನೀರನ್ನ ಚೆನ್ನಾಗಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕಾದ ನಂತರ ಈ ಬೇಳೆನ, ತೊಗರಿಬೇಳೆ ಮತ್ತು ಅವರೆಬೇಳೆನ ಎರಡನ್ನೂ ಕೂಡ ಒಂದು 2 ಸರಿ ನೀಟಾಗಿ ತೊಳ್ಕೊಂಬನ್ನಿ. ಅವರೆಬೇಳೆ ಹಾಕೋದ್ರಿಂದ ರುಚಿ ಬಹಳ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಪಕ್ಕ ಹಳ್ಳಿ ಸ್ಟೈಲಲ್ಲೇ ಅಷ್ಟು ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ಕಾದಿರೋಂಥ ನೀರಿಗೆ ತೊಳೆದಿಟ್ಟಿರೋವಂತಹ ಅವರೆಬೇಳೆ ಮತ್ತು ತೊಗರಿಬೇಳೆನ ಹಾಕ್ಕೊಳ್ಳಿ. ಸ್ವಲ್ಪ ಅವರೆಬೇಳೆ ಮತ್ತು ತೊಗರಿಬೇಳೆನ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ನುಗ್ಗೆ ಸೊಪ್ಪನ್ನ 1-2 ಕಟ್ಟಾಗೋವಷ್ಟು ನಾನು ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು 2-3 ಸರಿ ನೀಟಾಗಿ ತೊಳೆದ್ಬಿಟ್ಟು ಎಳೆದಾಗಿರೋ ದಂಟನ್ನೆಲ್ಲ ಹಾಕಿದ್ದೀನಿ. ಇದನ್ನು ಇವಾಗ ಈ ಕುದೀತಾ ಇರೋಂಥ ಬೇಳೆ ಮತ್ತು ತೊಗರಿಬೇಳೆ ಜೊತೆಗೆ ಇದಕ್ಕೆ ಹಾಕ್ಕೊಳ್ಳಿ. ಈ ನೀರಿಗೆ ಈಗ ಹಾಕ್ಕೋಬೇಕಾಗುತ್ತೆ. ಮೊದಲಿಗೆ ನಾವು ಬೇಳೆನ ಬೇಯಿಸ್ಕೋಬೇಕಾಗುತ್ತೆ. ನೀವು ಕುಕ್ಕರಲ್ಲಿ ಹಾಕೋಕ್ಕೆ ಹೋಗಬೇಡಿ. ಕುಕ್ಕರಲ್ಲಿ ಹಾಕಿದ್ರೆ ಏನಾಗುತ್ತೆ, ಎಲ್ಲವೂ ಕೂಡ ತುಂಬ ಸಾಫ್ಟಾಗಿ ಬೆಂದ್ಬಿಡುತ್ತೆ. ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ರೀತಿಯಾಗಿ ಬೇಳೆ ಎಲ್ಲ ಬೆಂದ ನಂತರ ನಾವು ಈ ಸೊಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಸೊಪ್ಪು ಬಹಳ ಬೇಗನೆ ಬೇಯೋದ್ರಿಂದ ಇದನ್ನು ಆಮೇಲೆ ಈ ರೀತಿಯಾಗಿ ಹಾಕ್ಕೊಳ್ಳಿ. ನುಗ್ಗೆ ಸೊಪ್ಪಲ್ಲಿ ಅಷ್ಟೇನು ಮಣ್ಣಾಗಿರ್ಬೋದು, ಕಸ ಆಗಿರ್ಬೋದು ಇರೋದಿಲ್ಲ. ತುಂಬಾ ಸ್ವಚ್ಛವಾಗಿ ಇರೋವಂಥದ್ದು ನುಗ್ಗೆ ಸೊಪ್ಪು. ಯಾಕಂತೇಳಿದ್ರೆ ಮರದಲ್ಲಿ ಎತ್ತರವಾಗಿ ಬೆಳೆದಿರುತ್ತೆ. ಹಾಗಾಗಿ ಸ್ವಲ್ಪ ಧೂಳಿನ ಪ್ರಮಾಣ ಕಡಿಮೆ ಇರುತ್ತೆ. ಚೆನ್ನಾಗಿರುತ್ತೆ. ಹೆಲ್ತಿಗಂತೂ ಬಹಳನೇ ಒಳ್ಳೆಯದು. ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಬೇಯಲಿಕ್ಕೆ ಇಟ್ಬಿಡೋಣ. ಒಂದು 10 ಮಿನಿಟ್ಸಲ್ಲೇ ಇದು ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿ. ಈ ರೀತಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಟ್ಬಿಡೋಣ. ಇವಾಗ ನೋಡಿ, ಇವಾಗ ಒಂದು 10 ನಿಮಿಷದಲ್ಲೇ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನೆಲ್ಲ ಬಸ್ಬಿಟ್ಟು ಸಪ್ರೇಟ್ ಮಾಡೋಣ, ನೀರನ್ನ ಮತ್ತು ಸೊಪ್ಪನ್ನೆಲ್ಲ. ಈ ನೀರು ನಾವು ಸಾಂಬಾರಿಗೆ ಉಪಯೋಗಿಸ್ಕೋಬೇಕು. ಈ ಸೊಪ್ಪನ್ನ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಟ ನಂತರ ಒಂದು ಹಂಚಿಗೆ ಒಂದು 2-3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಇಡಿಯಾಗುವಷ್ಟು ಬೆಳ್ಳುಳ್ಳಿ, ನಂತರ ಒಂದು 6-7 ಹಸಿರು ಮೆಣಸಿನ್ಕಾಯಿ. ಬಸ್ಸಾರಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೇ ಭಾಳನೇ ರುಚಿ ಇರೋದು. ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಖಾರ ಇದ್ದರೆ ಸ್ವಲ್ಪ ನೋಡಿಕೊಂಡು ಕಮ್ಮಿ ಪ್ರಮಾಣದಲ್ಲಿ ಹಾಕಿ ಮೆಣಸಿನಕಾಯಿನ. ಇದಿಷ್ಟನ್ನು ಕೂಡ ಈ ರೀತಿಯಾಗಿ ಹಂಚಿನಲ್ಲೇ ಒಂದು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ. ನಂತರ ಒಂದು ಅರ್ಧ ಭಾಗ ಆಗೋವಷ್ಟು ನಾನು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಏನು ಆಯಿಲೇನು ಹಾಕೋದು ಬೇಡ, ಹಾಗೆಯೇ ನಾವು ಈ ರೀತಿಯಾಗಿ ಹಂಚಿನಲ್ಲೇ ಹುರ್ಕೋಬೇಕಾಗುತ್ತೆ. ಭಾಳ ಚೆನ್ನಾಗಿರುತ್ತೆ. ಈ ಒಂದು ಪ್ರೊಸೀಜರಲ್ಲಿ ನೀವು ನುಗ್ಗೆ ಸೊಪ್ಪಿನ ಬಸ್ಸಾರನ್ನ ಮಾಡೋದ್ರಿಂದ 1 ಟೇಬಲ್ ಸ್ಪೂನ್ ಆಗೋವಷ್ಟು ಇವಾಗ ಜೀರಿಗೆನ ಹಾಕ್ಕೊಳ್ಳಿ. ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಮೆಣಸಿನ ಕಾಳನ್ನ ಕೂಡ ಹಾಕಿದ್ದೀನಿ. ಇದಿಷ್ಟನ್ನು ಕೂಡ ಹಾಕಿಬಿಟ್ಟು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುರ್ಕೋಬೇಕು ಚಂದವಾಗಿ. ಒಂದು ರೀತಿ ಕಲರ್ ಚೇಂಜ್ ಆಗೋವರೆಗೂ, ಹಸಿರು ಮೆಣಸಿನ್ಕಾಯಿ ಕೂಡ ಅದರಲ್ಲೇ ಫ್ರೈ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಒಂದು ಹಿಡಿ ಆಗೋವಷ್ಟು ಇವಾಗ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಂತರ ಕಾಯಿ ತುರಿನ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಬಾಕ್ಸಲ್ಲಿ ಇಟ್ಕೊಂಡು ನಾವು ಕಾಯಿ ತುರಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ನಮಗೆ ಬೇಕಾದಾಗ ನಾವು ಆರಾಮಾಗಿ ಈಸಿಯಾಗಿ ಬೇಗನೆ ತಕ್ಕೋಬೋದು. ಒಂದು ಅರ್ಧ ಹೋಳಾಗೋವಷ್ಟು ನಾನು ಕಾಯಿನ, ಹಸಿ ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಕಾಯಿ ತುರಿನ ಸ್ಟಾಕ್ ಮಾಡಿ ಇಟ್ಬಿಡ್ತೀನಿ ಒಂದು ಬಾಕ್ಸಲ್ಲಿ. ಒಂದು ತೆಂಗಿನಕಾಯಿನ ಹೊಡೆದ್ಬಿಟ್ಟು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ಬೇಗನೆ ತಗೋಬೋದಲ್ವಾ. ಏನು ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. 3 ದಿನಕ್ಕೆ ಒಂದು ಸರಿನಾದರೂ ನಾವು ಈ ರೀತಿ ಮಾಡಿಟ್ಕೊಂಡ್ರೆ ಬಹಳ ಬೇಗನೆ ಮಾಡ್ಕೋಬೋದು ನಾವು ಅಡುಗೆಗಳನ್ನೆಲ್ಲ. ನಂತರ ಒಂದು ಇಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಮಾಡಿ ನೋಡಿ ನುಗ್ಗೆ ಸೊಪ್ಪಿನ ಬಸ್ಸಾರನ್ನ.
ತುಂಬಾ ರುಚಿಯಾಗಿರುತ್ತೆ. ನಂತರ ಇದನ್ನೆಲ್ಲದನ್ನೂ ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಆಮೇಲೆ ಒಂದು ಇಡಿ ಆಗುವಷ್ಟು ಒಂದು ಇಡಿ ಹುಣಸೆಹಣ್ಣ ನೆನೆಸ್ಬಿಟ್ಟು ಹಾಕಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮಿಕ್ಸಿ ಏನೋ ಆಗಿದೆ. ಇವಾಗ ಈ ಕಡೆ ಕೂಡ ಸೊಪ್ಪು ಮತ್ತು ನೀರು ಕೂಡ ಸಪ್ರೇಟ್ ಮಾಡಿದ್ನಲ್ವ, ಅದು ಕೂಡ ತಣ್ಣಗಾಗಿದೆ. ಸೊ ಈ ಸೊಪ್ಪಿನ ನೀರಿರುತ್ತಲ್ವ, ಸೊ ಇದರಲ್ಲೇ ನಾವು ಇವಾಗ ಮಿಕ್ಸಿ ಮಾಡಿಟ್ಟಿರೋಂತಹ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ. ಸೊ ಭಾಳ ಚೆನ್ನಾಗಿರುತ್ತೆ. ನೀವು ನೆನೆಸಿರಲ್ಲ, ನುಗ್ಗೆ ಸೊಪ್ಪಿನ ಒಂದು ಸಾಂಬಾರಲ್ಲಿ ನಾವು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಹಾಕಬೇಕಾಗುತ್ತೆ. ಯಾಕಂತೇಳಿದ್ರೆ ಒಂದು ರೀತಿಯಾಗಿ ಮದ ಬಂದರೆ ಒಂಥರ ದಪ್ಪ ತಿಕ್ನೆಸ್ಸಾಗಿ ಬಂದುಬಿಡುತ್ತೆ. ಸೊ ಹಾಗಾಗಿ ನಾವು ಇದನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಸಾಲೆನ ಮಿಕ್ಸ್ ಮಾಡಿ ನಂತರ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳಿ. ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಮಾಡಿ ಕುದಿಲಿಕ್ಕೆ ಇಟ್ಬಿಡಿ. ಇವಾಗ ಈ ಸೊಪ್ಪಿನ ಪಲ್ಯದ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ನ ಹಾಕೊಂಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಹಾಗೆಯೇ ಕರಿಬೇವು ಹಾಕಿ ಜೊತೆಗೆ ಒಂದು 2-3 ಹಸಿರು ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ 2 ಈರುಳ್ಳಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸೊ ವೆರಿ ಸಿಂಪಲಾಗಿ ಮಾಡ್ಕೋಬೋದು ನಾವು ಈ ಪಲ್ಯನ, ನುಗ್ಗೆ ಸೊಪ್ಪಿನ ಪಲ್ಯನ. ಬಹಳ ರುಚಿಯಾಗಿರುತ್ತೆ. ಸೊ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಅವಾಗವಾಗ ಮಾಡ್ಕೊಂಡು ತಿಂದರೆ. ಸೊ ನುಗ್ಗೆ ಸೊಪ್ಪು ಬಹಳ ಫ್ರೆಶ್ ಆಗಿತ್ತು, ಎಳೆದು ಕೂಡ ಇತ್ತು. ನಂತರ ಈ ಸೊಪ್ಪನ್ನು ಹಿಂಡಿ ಇಟ್ಟಿರಬೇಕು ಚೆನ್ನಾಗಿ, ನೀರನ್ನೆಲ್ಲ ತೆಗೆದುಬಿಟ್ಟು ಆನಂತರ ಈ ರೀತಿಯಾಗಿ ಹಾಕ್ಕೊಳ್ಳಿ. ಈರುಳ್ಳಿ ಅದೆಲ್ಲ ಫ್ರೈ ಆದಮೇಲೆ ಈ ರೀತಿಯಾಗಿ ಹಾಕ್ಕೊಳ್ಳಿ. ಸೊ ನಮ್ಮ ಕಡೆ ಇದೇ ಥರನೇ ಮಾಡೋದು, ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಇದೇ ಥರನೇ ಮಾಡೋದು. ಸೊ ಬಹಳ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಾಂಬಿನೇಷನ್ ಮುದ್ದೆ, ಬಿಸಿ ಬಿಸಿಯಾಗಿರೋಂತಹ ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರಂತೂ ಒಂದೊಳ್ಳೆ ಕಾಂಬಿನೇಷನ್ನು. ಸೊ ಈ ಒಗ್ಗರಣೆಗೆ ಹಾಕಿಬಿಟ್ಟು ಈ ರೀತಿಯಾಗಿ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕಿ. ಸೊ ಯಾವುದೇ ಪಲ್ಯಕ್ಕೆ ನಾನು ಮುಂಚಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೆ, ಪಲ್ಯಗಳಿಗೆ ಕಾಯಿ ತುರಿನ ಮೇಲೆ ಹಾಕಿ ನೋಡಿ, ಟೇಸ್ಟೇ ಬೇರೆ ಥರ ಕೊಡುತ್ತೆ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಹಾಕಿಬಿಟ್ಟು ಕಾಯಿ ತುರಿನೆಲ್ಲ ಹಾಕಿಬಿಟ್ಟು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಉಪ್ಪನ್ನು ಕೂಡ ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ. ಸೊ ಪಲ್ಯ ಇದು ರೆಡಿ ಆಯಿತು. ಸೊ ಈ ಕಡೆ ಕೂಡ ಬಸ್ಸಾರು ಕೂಡ ಕುದ್ಬಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಸೊ ಒಳ್ಳೆ ಫ್ಲೇವರ್ ಕೂಡ ಬರ್ತಾಯಿದೆ. ಸೊ ಇದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರಂತೂ ಒಂದು ಅದ್ಭುತವಾಗಿರೋಂತಹ ಊಟ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ವಾ ಬಸ್ಸಾರು, ನುಗ್ಗೆ ಸೊಪ್ಪಿನ ಬಸ್ಸಾರನ್ನ ಹೇಗೆ ಮಾಡೋದು ಅಂಥೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ ಫ್ರೆಂಡ್ಸ್. ನೋಡಿ, ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ನುಗ್ಗೆ ಸೊಪ್ಪಿನ ಬಸ್ಸಾರು ಹಾಗೆಯೇ ಪಲ್ಯ ರೆಡಿ ಆಯಿತು. ಸೊ ಬಹಳ ಇಷ್ಟಪಡ್ತೀರಾ ನೀವು, ಈ ಥರ ಒಮ್ಮೆ ಮಾಡಿ ನೋಡಿ. ಸೊ ತುಂಬ ಇಷ್ಟಪಡ್ತೀರಾ. ಒಂದು ಆರೋಗ್ಯಕರವಾದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪಿನಲ್ಲಿರೋಂಥ ಹೈ ಪ್ರೋಟೀನ್ ಆಗಿರೋ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ದೇಹಕ್ಕೆ ಬಹಳನೇ ಒಳ್ಳೆಯದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ.